ಟೆಕ್ನಿಕಲ್ ವೆಬ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೌದು, ನಾನು ನಿಮ್ಮ ಟೆಕ್ನಿಕಲ್ ವೆಬ್ ಯೂಟ್ಯೂಬ್ ಚಾನಲಿಂದ ಕಿರಣ್ ಮಾತಾಡ್ತೀನಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ನೀವು ಯಾವುದಾದ್ರು ಇಂಡಸ್ಟ್ರಿಗೆ ಹೋದರೆ, ವರ್ಕ್ಶಾಪಿಗೆ ಹೋದರೆ ನೋಡೇ ಇರ್ತೀರ. ಹೌದು, ಯಾವುದಾದ್ರೂ ಕಾಂಪೋನೆಂಟ್ ಅವರು ರೆಡಿ ಮಾಡ್ತಿದ್ದಾರಪ್ಪ ಅಂದರೆ ಆ ಒಂದು ಕಾಂಪೋನೆಂಟ್ಸ್ನ ಅವರು ಲಕ್ಷ ಕಾಂಪೋನೆಂಟ್ಸ್ನ ತೆಗಿತಾರೆ. ಅದೇ ಅಕ್ಯುರೇಸಿ ಮತ್ತು ಅದೇ ನಿಖರತೆಗೆ ಒಂದು 10 ಲಕ್ಷ ಕಾಂಪೋನೆಂಟ್ನ ತೆಗಿತಾರೆ. ಹೌದು, ಇದಕ್ಕೆ ಕಾರಣ ಏನಾದಂತ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಇಲ್ಲ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ಈ ವಿಷಯ ಕುರಿತಾಗಿ ನಾನು ಹೇಳೋಕ್ಕೆ ಬಂದಿದ್ದೀನಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಎಕ್ಸಾಂಪಲ್ ಹೇಳೋಕ್ಕಾದ್ರೆ ಟೀ ಬೋರ್ಡ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಮತ್ತು ಇನ್ನಿತರ ಬೈಕ್ ಕಾಂಪೋನೆಂಟ್ಸ್ ಆಗಿರ್ಬೋದು, ಅವನ್ನೆಲ್ಲ ನೋಡೇ ಇರ್ತೀರ. ಅದಕ್ಕೆ ಅಷ್ಟು ಅಕ್ಯುರೇಸಿ ಇರೋ ಕಾರಣನೇ ಇದಕ್ಕೆ ಉತ್ತರ ಏನಪ್ಪ ಅಂದರೆ ಇದೇ ಟಾಪಿಕ್ ಹೇಳ್ತಿರೋದು, ಅಂದರೆ ಜಿಗ್ಸ್ ಆ್ಯಂಡ್ ಫಿಕ್ಚರ್. ಇವತ್ತಿನ ವಿಡಿಯೋದಲ್ಲಿ ನಾವು ಜಿಗ್ಸ್ ಆ್ಯಂಡ್ ಫಿಕ್ಚರ್ ಅಂದರೆ ಏನು, ಅದರ ಉಪಯೋಗಗಳೇನು, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಆಮೇಲೆ ಜಿಗ್ಸ್ ಅಂಡ್ರೇನು, ಫಿಕ್ಚರ್ ಅವೆರಡರ ನಡುವಿನ ಡಿಫ್ರೆನ್ಸ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲ ತಿಳಿಸೋಕ್ಕೆ ಬಂದಿದ್ದೀನಿ. ಹೌದು, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಶೇರ್ ಮಾಡಿ. ಹೌದು, ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ಹಾಗಾದರೆ ಮೊದಲನೇದಾಗಿ ನಾವು ಜಿಗ್ ಅನ್ನೇನಂತ ತಿಳ್ಕೊಳ್ಳೋದು. ಹೌದು, ಜಿಗ್ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ವರ್ಕ್ ಪೀಸ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅದಕ್ಕೆ ಬೇಕಾದ ಅಂದರೆ ಡ್ರಿಲ್ ಬಿಟ್ನ ಕರೆಕ್ಟಾಗಿ ಅದು ಯಾವ ಪಾಯಿಂಟಿಗೆ ಬೇಕಲ್ಲ ಆ ಪಾಯಿಂಟ್ನಿಗೆ ಕರೆಕ್ಟಾಗಿ ಮಾರ್ಗದರ್ಶನ ತೋರಿಸುವಂಥ ಒಂದು ಟೂಲೇ ಈ ಜಿಗ್ನ ಏನು ಮಾಡ್ತೀವಪ್ಪ, ಟು ಗೈಡ್ ದಿ ಟೂಲ್. ಅಂದರೆ ಯಾವುದೇ ಒಂದು ಡ್ರಿಲ್ ಬಿಟ್ ಆಗಬೇಕಾಗುತ್ತೆ, ಆ ಡ್ರಿಲ್ ಬಿಟ್ಟು ಕರೆಕ್ಟಾಗಿ ಟೂಲ್ನ ಗೈಡ್ ಮಾಡೋ ಪರ್ಪಸ್ಸಿಗೆ ನಾವು ಯೂಸ್ ಮಾಡೋದಕ್ಕೆ ನಾವು ಜಿಗ್ ಅಂತ ಕರಿತೀವಿ. ಹೌದು, ಈ ಜಿಗ್ನಲ್ಲಿ ಏನಾಗುತ್ತೆ ಅಂದರೆ ಟೂಲ್ನ ಯಾವುದೇ ಡ್ರಿಲ್ ಬಿಟ್ ಆಗಿರ್ಬೋದು, ರಿಮಿಂಗ್ ಆಗಿರ್ಬೋದು, ಮತ್ತು ಟ್ಯಾಪಿಂಗ್ ಆಗಿರ್ಬೋದು, ಇದನ್ನ ನಾವು ಟೂಲ್ನ ಗೈಡ್ ಮಾಡೋ ಪರ್ಪಸ್ಸಿಗೆ ಯೂಸ್ ಮಾಡೋದನ್ನ ನಾವು ಜಿಗ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಕ್ಚರ್ ಅಂದರೆ ಏನಪ್ಪ ಅಂದರೆ ಅದು ಕೂಡ ವರ್ಕ್ ಪೀಸ್ನ ಹೋಲ್ಡ್ ಮಾಡುತ್ತೆ. ಆದರೆ ಆ ಫಿಕ್ಚರ್ನ ನಾವು ಮಿಲ್ಲಿಂಗ್ ಆಗಿರ್ಬೋದು, ಗ್ರೈಂಡಿಂಗ್ ಇಲ್ಲದೆ ಅದನ್ನ ಬೆಡ್ಡಿಗೆ ಹೋಲ್ಡ್ ಮಾಡಿ ನಮಗೆ ಬೇಕಾದ ಅಂದರೆ ಮೆಟೀರಿಯಲ್ನ ರಿಮೂವ್ ಮಾಡೋ ಪರ್ಪಸ್ಸಿಗೆ ನಾವು ಯೂಸ್ ಮಾಡೋಕ್ಕೆ ನಾವು ಫಿಕ್ಚರ್ ಅಂತ ಕರಿತೀವಿ. ಹೌದು, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವುದೇ ಒಂದು ಮಿಲ್ಲಿಂಗಲ್ಲಿ ನಮಗೊಂದು ಆಪ್ರೇಷನ್ಸ್ ಆಗಬೇಕಾಗಿತ್ತು, ಅದಕ್ಕೆ ನಾವು ಫಿಕ್ಚರ್ನ ಯೂಸ್ ಮಾಡ್ತೀವಿ. ಹೌದು, ಇದು ಫಿಕ್ಚರ್ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಜಿಗ್ಗಲ್ಲಿ ಟೂಲ್ನ ಗೈಡ್ ಮಾಡುತ್ತೆ. ಅಂದರೆ ಪಿಕ್ಚರಲ್ಲಿ ಆ ಥರ ಆಗಲ್ಲ, ಟೂಲ್ನ ಗೈಡ್ ಮಾಡಲ್ಲ, ಡೈರೆಕ್ಟಾಗಿ ಮೆಟೀರಿಯಲ್ನ ರಿಮೂವ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಫಿಕ್ಚರ್ ಅಂತ ಕರಿತೀವಿ. ಹೌದು, ಹಾಗಾದರೆ ಫಿಕ್ಚರಿಗೂ ಮತ್ತು ಜಿಗ್ಗಿಗೂ ಏನು ವ್ಯತ್ಯಾಸ ಅಂತ ನೋಡೋದಾದರೆ ಫಸ್ಟ್ ಫಿಕ್ಚರ್. ಹಾಗಾದರೆ ನಾವು ನೆಕ್ಸ್ಟ್ ನೋಡೋದಾದರೆ ಜಿಗ್ಸ್ ಆ್ಯಂಡ್ ಫಿಕ್ಚರ್ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಹಾಗಾದರೆ ಫಸ್ಟ್ ಬಂದ್ಬಿಟ್ಟು ಜಿಗ್ ಅಂದರೆ ಏನು, ಇದು ಟೂಲ್ನ ಗೈಡ್ ಮಾಡೋ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ, ಇದನ್ನ ಜಿಗ್ ಅಂತ ಕರಿತೀವಿ. ಪಿಕ್ಚರ್ ಅಂದರೆ ಏನಪ್ಪ ಅಂದರೆ ನಾವು ಯಾವುದೇ ರೀತಿ ಟೂಲ್ನ ಗೈಡ್ ಮಾಡೋಲ್ಲ, ಜಸ್ಟ್ ಅದನ್ನ ನಾವು ವರ್ಕಿಂಗ್ ಪರ್ಪಸ್ಸಿಗೆ ಬಳಸ್ತೀವಿ, ಅದನ್ನ ನಾವು ಪಿಕ್ಚರ್ ಅಂತ ಕರಿತೀವಿ. ಜಿಗ್ಗು ಲೋ ವೇಟ್ ಇರುತ್ತೆ, ಪಿಕ್ಚರು ಭಾಳ ವೇಟ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಜಿಗ್ನ ನಾವು ಕೈಯಲ್ಲಿ ಆಗಿರ್ಬೋದು, ನಾವು ಹ್ಯಾಂಡ್ ಮುಖಾಂತರ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ತೊಗೊಂಡು ಹೋಗ್ಬೋದು. ಆದರೆ ಪಿಕ್ಚರ್ ಆಗಲ್ಲ, ಭಾಳ ವೇಟ್ ಇರುತ್ತೆ. ಇದನ್ನೇನು ಬೇಕು, ಕ್ರೇನ್ ಸ್ವಲ್ಪ ವೇಟ್ ಇರೋದ್ರಿಂದ ಇನ್ನು ಹ್ಯಾಂಡಲ್ ನಾವು ಶಿಫ್ಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಈ ಜಿಗ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ, ರಿಮಿಂಗ್ ಆಗಿರ್ಬೋದು, ಟ್ಯಾಪಿಂಗ್ ಆಗಿರ್ಬೋದು, ಮತ್ತು ಇನ್ನಿತರ ಪರ್ಪಸ್ ಟೂಲ್ನ ಗೈಡ್ ಮಾಡೋ ಪರ್ಪಸ್ಗೆ ನಾವು ಜಿಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪಿಕ್ಚರ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಮಿಲ್ಲಿಂಗ್ ಆಗಿರ್ಬೋದು, ಗ್ರೈಂಡಿಂಗ್ ಆಗಿರ್ಬೋದು, ಮತ್ತು ಲೇತ್ ಮಿಷಿನ್ ಆಪ್ರೇಷನ್ಸ್ ಆಗಿರ್ಬೋದು, ಇದಕ್ಕೆ ನಾವು ಫಿಕ್ಚರ್ಸ್ನ ಯೂಸ್ ಮಾಡ್ತೀವಿ. ಇದಿಷ್ಟು ಜಿಗ್ ಆ್ಯಂಡ್ ಫಿಕ್ಚರ್ ನಡುವಿನ ವ್ಯತ್ಯಾಸ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ಏನಕ್ಕೆ ನಾವು ಇಂಡಸ್ಟ್ರಿ ಇದನ್ನೇ ಬಳಸಬೇಕು, ಇದರ ಲಾಭಗಳೇನು ಅಂತ ತಿಳ್ಕೊಳ್ಳೋಣ. ಅಂದರೆ ಇದ್ರ ಅಡ್ವಾಂಟೇಜಸ್ ಏನಂತ ತಿಳ್ಕೊಳ್ಳೋಣ. ಹೌದು, ಇದನ್ನ ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಮಾಸ್ ಪ್ರೊಡಕ್ಷನ್ಗೋಸ್ಕರ ಯೂಸ್ ಮಾಡ್ತೀವಿ. ಯಾಕೆ ಮಾಸ್ ಪ್ರೊಡಕ್ಷನ್ ಅಂದರೆ ಏನಂದರೆ ನಾವು ಯಾವುದೇ ಒಂದು ಟೂಲ್ನ ಈಗೇನಾದರೂ ನಮಗೊಂದು ಹೋಲ್ ಬೇಕಾಗುತ್ತೆ, ಯಾವುದೇ ಒಂದು ಹೋಲ್ ಆಗಿರ್ಬೋದು, ಏನಾದ್ರು ಟ್ಯಾಪಿಂಗ್ ಆಗಿರ್ಬೋದು, ರಿಮಿಂಗ್ ಆಗಿರ್ಬೋದು,
ಇದನ್ನ ನಾವು ಅಗಲೆಲ್ಲ ನಾವು ವೈಸಿಗೆ ಓಲ್ಡ್ ಮಾಡೋದು ತೆಗೆಯೋದು ಓಲ್ಡಿಗೆ ಏನು ಓಲ್ಡ್ ಮಾಡೋದು ತೆಗೆಯೋದು ಅಂದರೆ ಭಾಳ ಟೈಮ್ ತೊಗೊಳುತ್ತೆ. ಆದರೆ ನಾವು ಮಾಸ್ ಪ್ರೊಡಕ್ಷನ್ ತೆಗಿಯೋಕ್ಕೆ ಯೂಸ್ ಆಗಲ್ಲ. ಅದೇ ರೀತಿ ನಾವು ಜಿಗ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂದ್ಸತಿ ಸೆಟ್ಟಿಂಗ್ ನಾವು ಏನಾದ್ರು ಚೇಂಜ್ ಮಾಡಿ ಜಸ್ಟ್ ವರ್ಕ್ ಪೀಸ್ನ ಓಲ್ಡ್ ಮಾಡಿ ತೆಗೆದ್ರೆ ಆಯಿತು. ಯಾಕಂದರೆ ಟೂಲ್ ಆಲ್ರೆಡಿ ಗೈಡ್ ಮಾಡ್ತಿರುತ್ತೆ. ಹಂಗಾಗಿ ನಾವು ಮಾಸ್ ಪ್ರೊಡಕ್ಷನ್ಗೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಹೌದು. ನೆಕ್ಸ್ಟ್ ಬಂದುಬಿಟ್ಟು ಅಕ್ಯುರೇಸಿ ಪರ್ಪಸ್ ಅಂದರೆ ನಿಖರತೆ. ಅಕ್ಯುರೇಸಿ ಪರ್ಪಸ್ಸಿಗೆ ನಾವು ಈ ಜಿಗ್ನ ಪಿಕ್ಚರ್ನ ಯೂಸ್ ಮಾಡ್ತೀವಿ. ಏನಕ್ಕಂದರೆ ನಾವು ಯಾವುದೇ ಒಂದು ಈಗ ಎಕ್ಸಾಂಪಲ್ ಜಿಗ್ನ ತೊಗೊಂಡ್ರೆ ನಾವು 10 mm ಡ್ರಿಲ್ ಬಿಟ್ನ ನಾವು ಡ್ರಿಲ್ನ ನಮಗೆ ಬೇಕಾಗಿರುತ್ತೆ ವರ್ಕ್ ಪೀಸಲ್ಲಿ. ಆ ವರ್ಕ್ ಪೀಸ್ನ 10 mm ಡ್ರಿಲ್ ಬಿಟ್ಟು ನಾವು 10 mm ಒಂದು ಜಿಗ್ಗಿಗೆ ಶಾಫ್ಟ್ ಅಂತ ಯೂಸ್ ಮಾಡ್ತೀವಿ. ಆ ಶಾಫ್ಟ್ನ ನಾವು 10 mm ಅಂದರೆ ಅದನ್ನ ಟೂಲ್ನ ಗೈಡ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈಗ ನೀವು 10 ಪಾರ್ಟ್ಸ್ ನೀನು 10 mm ತೆಗೆದರೂ ಕೂಡ ಯಾವುದೇ ರೀತಿ ಅಕ್ಯುರೇಸಿ ಕೂಡ ಏನು ಹಾಗಾಗಿ ನಾವು ಇದನ್ನ ನಿಖರತೆ ಮತ್ತು ಅಕ್ಯುರೇಸಿ ಪರ್ಪಸ್ಸಿಗೋಸ್ಕರ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಲೋ ಲೇಬರ್ ಕಾಸ್ಟ್. ಏನಕ್ಕಂದರೆ ಇದನ್ನು ಲೋ ಲೇಬರ್ ಕಾಸ್ಟನ್ನು ಈ ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ಅನ್ಸ್ಕಿಲ್ಡ್ ಪರ್ಸನ್ಸ್ ಕೂಡ ಇದನ್ನ ಯೂಸ್ ಮಾಡ್ಬೋದು. ಯಾಕೆ ಸ್ಕಿಲ್ಡ್ ಪರ್ಸನ್ಸ್ ಬೇಕಂತಲೇ ಏನು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಅನ್ಸ್ಕಿಲ್ಡ್ ಪರ್ಸನ್ಸ್ ಕೂಡ ನಾವು ಈ ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು ಹೇಳೋದಾದರೆ ಸೇಫ್ಟಿ ಪರ್ಪಸ್ಸಿಗೋಸ್ಕರ ನಾವು ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ಯೂಸ್ ಮಾಡ್ತೀವಿ. ಏನಕ್ಕಂದರೆ ಸೆಕ್ಯೂರಿಟಿ ಆ್ಯಂಡ್ ರಿಸಲ್ಟ್ಲಿ ವರ್ಕ್ ಪೀಸ್ನ ಓಲ್ಡ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನ ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ಯೂಸ್ ಮಾಡ್ತೀವಿ. ಇದಿಷ್ಟು ಜಿಗ್ಸ್ ಆ್ಯಂಡ್ ಫಿಕ್ಚರ್ ನಡುವಿನ ವ್ಯತ್ಯಾಸ ಆಗಿರುತ್ತೆ. ಸೊ ನೋಡಿದ ಸ್ನೇಹಿತರೆ, ಇವತ್ತಿನ ಜಿಗ್ಸ್ ಆ್ಯಂಡ್ ಫಿಕ್ಚರ್ನ ಅಂದ್ರೇನು, ಇದರ ವಿಧಗಳೇನು, ಅಡ್ವಾಂಟೇಜಸ್ ಏನು, ಇದನ್ನ ಎದಕ್ಕೆ ನಾವು ಪರ್ಪಸ್ಸಾಗಿ ಇದನ್ನೇ ಮೇನಾಗಿ ಯಾಕೆ ಯೂಸ್ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ITI ಮತ್ತು ಡಿಪ್ಲೊಮಾ ಮತ್ತು ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೌದು, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಾವು ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.